ಫೈನಲಿ ಇವತ್ತು ನನ್ನ ಮುಂದೆ ಪೋಕೋದವರು ಹೊಸದಾಗಿ ಲಾಂಚ್ ಮಾಡ್ತಾ ಇರುವಂಥ ಪೋಕೋ F6 5G ಸ್ಮಾರ್ಟ್ಫೋನ್ ಇದೆ. ತುಂಬ ದಿನಗಳ ನಂತರ ಪೋಕೋದವರು ಒಂದು ಫ್ಲ್ಯಾಗ್ಶಿಪ್ ಕಿಲ್ಲರ್ ಸ್ಮಾರ್ಟ್ಫೋನ್ನ ಲಾಂಚ್ ಮಾಡಿದ್ದಾರೆ. ನಾನು ಈ ವಿಡಿಯೋ ಮಾಡೋ ಟೈಮಲ್ಲಿ ಆ್ಯಕ್ಚುಲಿ ಫೋನ್ನ ಬೆಲೆ ಇನ್ನೂ ರಿವೀಲ್ ಆಗಿಲ್ಲ. ನಾನು ಗೆಸ್ ಮಾಡ್ತಾ ಇದ್ದೀನಿ ಈ ಫೋನ್ನ ಬೇಸ್ ವೇರಿಯಂಟು 30,000 ರೂಪಾಯಿಗೆ ಲಾಂಚ್ ಆಗ್ಬೋದು ಅಂತ. ಈವನ್ ಪೋಕೋ F5 ಕೂಡ ಇದೇ ಪ್ರೈಸ್ ರೇಂಜಿಗೆ ಸಿಗ್ತಾ ಇದೆ. ಸೊ ಅದನ್ನು ಮೋಸ್ಟ್ಲಿ ಇದು ರೀಪ್ಲೇಸ್ ಮಾಡಬಹುದು ಅಂತ ಕಾಣುತ್ತೆ. ನಾನಂತೂ ಹೆವಿ ಎಕ್ಸೈಟ್ ಆಗಿದ್ದೀನಿ. ಹೈ, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ನಾನಿವತ್ತು ಈ ಸ್ಮಾರ್ಟ್ಫೋನ್ ಅನ್ಬಾಕ್ಸ್ ಮಾಡ್ತೀನಿ, ಯೂಸ್ ಮಾಡಿ ನಾನು ಎಕ್ಸ್ಪೀರಿಯನ್ಸ್ ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ. ಏನು ಚೆನ್ನಾಗಿದೆ, ಏನು ಚೆನ್ನಾಗಿಲ್ಲ, ಕಂಪ್ಲೀಟ್ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಓಕೆ, ಮೊದಲನೇದಾಗಿ ಈ ಸ್ಮಾರ್ಟ್ಫೋನನ್ನು ಅನ್ಬಾಕ್ಸ್ ಮಾಡಿ ಗಮನಿಸ್ತಾ ಇದ್ದೀರಾ. ಈ ಫೋನ್ನ ಬಾಕ್ಸ್ ನಿಮಗೆ ಈ ರೀತಿ ನೋಡೋಕ್ಕೆ ಸಿಗುತ್ತೆ. ಈ ಫೋನ್ ಬಾಕ್ಸ್ ಮೇಲೆ 37,999 ರೂಪಾಯಿ ಅಂತ ಬರೆದಿದೆ. ನನ್ನ ಹತ್ರ ಇರುವಂಥ ವೇರಿಯಂಟು 12 GB ರ್ಯಾಮು, 512 GB ಸ್ಟೋರೇಜು. ಬೇಸ್ ವೇರಿಯಂಟ್ ಬಂದ್ಬಿಟ್ಟು 8 GB ರ್ಯಾಮು, 256 GB ಸ್ಟೋರೇಜು. ಸೊ ಅಪ್ರಾಕ್ಸಿಮೇಟ್ಲಿ ಒಂದು 30,000 ರೂಪಾಯಿ ರೇಂಜಲ್ಲಿ ಲಾಂಚ್ ಆಗ್ಬೋದು. ಬ್ಯಾಂಕ್ ಆಫರಲ್ಲಿ ಇನ್ಕ್ಲೂಡ್ ಮಾಡ್ಕೊಂಡು ಇನ್ನೂ ಕಡಿಮೆ ಆದರೂ ಆಗ್ಬೋದು, ಗೊತ್ತಿಲ್ಲ. ಈ ಒಂದು ಬಾಕ್ಸನ್ನು ಓಪನ್ ಮಾಡಿದ ತಕ್ಷಣ ಇದ್ರ ಒಳಗಡೆ ಇನ್ನೊಂದು ಸಣ್ಣ ಬಾಕ್ಸ್ ಸಿಗ್ತಾ ಇದೆ. ಇದರಲ್ಲಿ ಸಿಮ್ ಇಜೆಕ್ಷನ್ ಪಿನ್ನು, ಯೂಸರ್ ಮ್ಯಾನ್ಯುಯಲ್, ಕ್ವಿಕ್ ಸ್ಟಾರ್ಟ್ ಗೈಡ್ ಮತ್ತು ವಾರಂಟಿ ಕಾರ್ಡ್, ಮತ್ತೊಂದು ಬ್ಯಾಕ್ ಕವರ್ ಇದೆ. ರಬ್ಬರಿ ಫಿನಿಷನ್ನು ಹೊಂದಿರುವಂಥ ಬ್ಯಾಕ್ ಕವರ್, ಸುಮಾರಾಗಿದೆ ಕ್ವಾಲಿಟಿ. ಇದ್ರ ಕೆಳಗಡೆ ಡೈರೆಕ್ಟಾಗಿ ನಮಗೆ ಒಂದು ಸ್ಮಾರ್ಟ್ಫೋನ್ ನೋಡೋಕ್ಕೆ ಸಿಗ್ತಾ ಇದೆ. ಓಕೆ, ನೋಡೋಣ, ಇದ್ರ ಬಗ್ಗೆ ಆಮೇಲೆ ಮಾತನಾಡ್ತೀನಿ. ಇದ್ರ ಕೆಳಗಡೆ 120 ವ್ಯಾಟ್ನ ಚಾರ್ಜರ್ ಕೊಟ್ಟಿದ್ದಾರೆ. ಆದರೆ ಈ ಒಂದು ಸ್ಮಾರ್ಟ್ಫೋನು 90 ವ್ಯಾಟಲ್ಲಿ ಚಾರ್ಜ್ ಆಗುತ್ತೆ. ಅದಕ್ಕಿಂತ ಜಾಸ್ತಿ ಪವರಿಂದ ಚಾರ್ಜರ್ ಬಾಕ್ಸ್ ಒಳಗಿದೆ. ಇನ್ನು USB Type-C ಚಾರ್ಜಿಂಗ್ ಕೇಬಲ್ಲು, Type-A ಇಂದ Type-C, ಒಳ್ಳೆ ಕ್ವಾಲಿಟಿಯ ಕೇಬಲ್ ಇದಾಗಿದೆ. ಇದನ್ನು ಬಿಟ್ಟರೆ ಬೇರೇನು ಸಹ ನಮಗೆ ಒಂದು ಬಾಕ್ಸ್ ಒಳಗೆ ಸಿಗ್ತಾ ಇಲ್ಲ. ಇನ್ನು ಡೈರೆಕ್ಟಾಗಿ ಈ ಒಂದು ಸ್ಮಾರ್ಟ್ಫೋನಿಗೆ ಬಂತು ಅಂತ ಅಂದರೆ ಈ ರೀತಿ ನೋಡೋಕ್ಕೆ ಸಿಗುತ್ತೆ. ಈ ಸ್ಮಾರ್ಟ್ಫೋನು ತುಂಬ ನಾರ್ಮಲ್ ಲುಕ್ಕಿಂಗ್ ಆಯಿತಾ, ಫ್ಲ್ಯಾಗ್ಶಿಪ್ ಲೆವೆಲ್ನ ಫೋನ್ ಅಂತ ಪರ್ಟಿಕ್ಯುಲರ್ಲಿ ಈ ಒಂದು ಕಲರ್ ಅನ್ನಿಸ್ತಾ ಇಲ್ಲ. ಈ ಒಂದು ಸ್ಮಾರ್ಟ್ಫೋನು 2 ಕಲರ್ ವೇರಿಯಂಟಲ್ಲಿ ಲಾಂಚ್ ಆಗ್ತಾ ಇದೆ, ಬ್ಲ್ಯಾಕು ಮತ್ತು ಟೈಟೇನಿಯಂ ಕಲರ್ ಅಂತ. ಸೊ ಇದೇ ನಂಗೆ ಅನ್ನಿಸ್ತಂಗೆ ಸ್ವಲ್ಪ ಚೆನ್ನಾಗಿದೆ. ಒಂಥರ ಹಿಂದ್ಗಡೆಯಿಂದ ಮ್ಯಾಟ್ ಫಿನಿಶ್ ಇದೆ, ಸ್ಮಡ್ಜಸ್ ಆದರೂ ಕೂಡ ಅಷ್ಟೊಂದು ಕಾಣಲ್ಲ. ಫ್ರಂಟಿನ ತುಂಬ ನಾರ್ಮಲ್ ಲುಕ್ಕಿಂಗ್ ಫೋನು. ಬೆಝಲ್ಲು ಹೆವಿ ತಿನ್ನಾಗಿದೆ, ಹೌದು ಒಪ್ಕೋತೀನಿ, ಬಟ್ ಯೂನಿಫಾರ್ಮ್ ಬೆಝಲ್ ಅಂತ ಅನ್ನಲ್ಲ. ಟಾಪು ಲೆಫ್ಟು ರೈಟು ಯೂನಿಫಾರ್ಮ್ ಆಗಿದೆ, ಬಾಟಮ್ ಸ್ವಲ್ಪ ಜಾಸ್ತಿ ಇದೆ ಅಂತ ಅನ್ನಿಸ್ತು. ಈ ಪ್ರೈಸ್ ರೇಂಜಿಗೆ ಓಕೆ, ತುಂಬ ನಾರ್ಮಲ್ ಅಂತೀನಿ. ಹಿಂದಕ್ಕೆ ಬಂತು ಅಂತ ಅಂದರೆ ನಮಗೆ ಆಗಲೇ ಹೇಳ್ದಂಗೆ ಮ್ಯಾಟ್ ಫಿನಿಶು, ಬಟ್ ಪ್ಲಾಸ್ಟಿಕ್ ಬ್ಯಾಕು, ಗ್ಲಾಸ್ ಕೊಟ್ಬಿಟ್ಟಿದ್ರೆ ಫುಲ್ ಖುಷಿಯಾಗಿ ಹೋಗ್ತಿದ್ದೆ ನಾನು. ಈ ಒಂದು ಫೋನಲ್ಲಿ ಹಿಂದ್ಗಡೆ 2 ಕ್ಯಾಮ್ರಾ ಇದೆ ಮತ್ತು ಡ್ಯುಯಲ್ LED ಫ್ಲ್ಯಾಶ್ ಇದೆ. ಫ್ರಂಟಲ್ಲಿ ಒಂದು ಸಣ್ಣ ಪಂಚೋಲ್ ಕ್ಯಾಮ್ರಾ, ಆಲ್ರೆಡಿ ಅವರೇ ಸ್ಕ್ರೀನ್ ಗಾರ್ಡ್ ಹಾಕಿದರೆ, ಒಂದು ಒಳ್ಳೆ ವಿಷಯ ಅಂತೀನಿ. ಈ ಫೋನಲ್ಲಿ ಪ್ಲಾಸ್ಟಿಕ್ ಫ್ರೇಮ್ ಸಿಗ್ತಾ ಇದೆ, USB Type-C ಪೋರ್ಟು, ಯಾವುದೇ ಹೆಡ್ಫೋನ್ಸ್ ಹಾಕಿಲ್ಲ, ಡೆಡಿಕೇಟೆಡ್ SD ಕಾರ್ಡ್ ಸ್ಲಾಟ್ ಕೂಡ ಇಲ್ಲ, 2 ಸಿಮ್ ಹಾಕೊಬೋದು, ಮತ್ತು IR ಬ್ಲಾಸ್ಟರ್ ಸಹ ಇದೆ. ಸ್ಪೀಕರ್ ಗ್ರಿಲ್ಲು ಬಾಟಮು ಮತ್ತು ಮೇಲ್ಗಡೆ 2 ಕಡೆನೂ ಸಹ ನಮಗೆ ನೋಡೋಕ್ಕೆ ಸಿಗ್ತಾ ಇದೆ. ಓವರಾಲ್ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಓಕೆ ಅಂತೀನಿ, ಲುಕ್ ಓಕೆ, ಬಿಲ್ಡ್ ಪರವಾಗಿಲ್ಲ ಅಂತೀನಿ. ಪ್ರೈಸ್ ರೇಂಜಿಗೆ ಇನ್ನೂ ಚೆನ್ನಾಗಿ ಕೊಡ್ಬೋದಾಗಿತ್ತು ಅಂತ ನನ್ನ ಒಂದು ಅಭಿಪ್ರಾಯ. ಈ ಸ್ಮಾರ್ಟ್ಫೋನ್ IP64 ಡಸ್ಟ್ ಮತ್ತು ವಾಟರ್ ರೆಸಿಸ್ಟೆಂಟ್ ರೇಟಿಂಗನ್ನು ಸಹ ಹೊಂದಿರುವಂಥದ್ದು. ಸ್ಪ್ಲಾಶ್ ಪ್ರೂಫು, ನೀರಿಗೆ ಅದ್ದಕ್ಕೆ ಹೋಗ್ಬೇಡಿ, ಜಾಸ್ತಿ ಹೊತ್ತು ನೀರಲ್ಲಿ ಇಡೋದಕ್ಕಾಗಲ್ಲ. ಸ್ಪ್ಲಾಶ್ ಆದರೆ ಏನು ತೊಂದರೆ ಇಲ್ಲ. ಈ ಸ್ಮಾರ್ಟ್ಫೋನ್ ಒಂದು ಲೆವೆಲಿಗೆ ಲೈಟ್ ವೇಟ್ ಇದೆ, 179 ಗ್ರಾಮ್ ವೆಯ್ಟ್ ಇರುವಂಥದ್ದು, ಪ್ಲಾಸ್ಟಿಕ್ ಫೀಲು. 7.8 mm ಥಿಕ್ನೆಸ್ಸನ್ನು ಸಹ ಹೊಂದಿರುವಂಥದ್ದು, ಒಂದು ಲೆವೆಲ್ಗೆ ತಿನ್ನಾಗಿರುವಂಥ ಸ್ಮಾರ್ಟ್ಫೋನು. ಇನ್ನು ಡಿಸ್ಪ್ಲೇಗೆ ಬಂತು ಅಂತ ಅಂದರೆ ಈ ಸ್ಮಾರ್ಟ್ಫೋನಲ್ಲಿ 6.67 ಇಂಚಿನ ಫುಲ್ HD+ ರೆಸೊಲ್ಯೂಷನ್ನ ಹೊಂದಿರುವಂಥ ಅಮೋಲೆಡ್ ಡಿಸ್ಪ್ಲೇ ಇದೆ. ಇದು 120 Hz ರಿಫ್ರೆಶ್ ರೇಟನ್ನು ಹೊಂದಿರುವಂಥ ಡಿಸ್ಪ್ಲೇ. ಹೆವಿ ಬ್ರೈಟ್ ಆಗಿದೆ ಡಿಸ್ಪ್ಲೇ, 2400 ನಿಟ್ಸ್ನ ಪೀಕ್ ಬ್ರೈಟ್ನೆಸ್ಸು. ಇದು HDR10+ ಸಪೋರ್ಟ್ ಮಾಡುತ್ತೆ. 12 ಬಿಟ್ ಡಿಸ್ಪ್ಲೇ ಆಯಿತಾ, ಸೊ 68 ಬಿಲಿಯನ್ ಕಲರ್ಸನ್ನು ಸಪೋರ್ಟ್ ಮಾಡುತ್ತೆ. ಡಾಲ್ಬಿ ವಿಷನ್ ಸಹ ಹೊಂದಿರುವಂಥದ್ದು. ಡಾಲ್ಬಿ ವಿಷನ್ ಏನಿಲ್ಲ, ಜಸ್ಟ್ ಒಂದು ಸರ್ಟಿಫಿಕೇಶನ್ ಅಷ್ಟೇ ಆಯಿತಾ. ಡಿಸ್ಪ್ಲೇ ಬೆಂಕಿದೆ, ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸೊ ಇಂಪ್ರೆಸ್ ಮಾಡ್ತು. ಈ ಪ್ರೈಸ್ ರೇಂಜಿಗೆ ಒಂದು ಒಳ್ಳೆ ಡಿಸ್ಪ್ಲೇ ಹಾಕಿದ್ದಾರೆ. ಇನ್ನು ವೇರಿಯಂಟ್ಗಳ ಬಗ್ಗೆ ಮಾತನಾಡಬೇಕು ಅಂತ ಅಂದರೆ ಈ ಸ್ಮಾರ್ಟ್ಫೋನ್ ಸದ್ಯಕ್ಕೆ 3 ವೇರಿಯಂಟಲ್ಲಿ ಲಾಂಚ್ ಆಗ್ತಾ ಇದೆ. 8 GB ರ್ಯಾಮು, 256 GB ಸ್ಟೋರೇಜ್, ಒಂದು ಒಳ್ಳೆ ವಿಷಯ. SD ಕಾರ್ಡ್ ಸ್ಲಾಟ್ ಕೊಟ್ಟಿಲ್ಲ. ಸೊ ಬೇಸ್ ವೇರಿಯಂಟಲ್ಲೇ 256 GB ಸ್ಟೋರೇಜ್ ಇದೆ. 12 GB ರ್ಯಾಮು, 256 GB ಸ್ಟೋರೇಜು, ಇನ್ನೊಂದು 12 GB ರ್ಯಾಮು, 512 GB ಸ್ಟೋರೇಜು, ಮತ್ತು 16 GB ರ್ಯಾಮ್ ಸಹ ಇದೆ. ಸೊ ಅದು ಕೂಡ 512 GB ವೇರಿಯಂಟು. ಇದು ನಮ್ಮ ದೇಶದಲ್ಲಿ ಲಾಂಚ್ ಆಗುತ್ತೆ ಇಲ್ವೋ ಗೊತ್ತಿಲ್ಲ. ಒಟ್ಟಿಗೆ ಇಷ್ಟೆಲ್ಲ ವೇರಿಯಂಟ್ಗಳು ಗ್ಲೋಬಲ್ ಅಂತೂ ಲಾಂಚ್ ಆಗಿದೆ. ಇದರಲ್ಲಿರುವಂಥ ರ್ಯಾಮ್ ಟೈಪ್ ಬಂದ್ಬಿಟ್ಟು LPDDR5X ರ್ಯಾಮು. ಸೊ ಟಾಪ್ ನಾಚ್, ಎಲ್ಲೂ ಕೂಡ ಕಾಂಪ್ರಮೈಸ್ ಇಲ್ಲ. ಇನ್ನು ಸ್ಟೋರೇಜ್ ಟೈಪ್ ಕೂಡ ಅಷ್ಟೇ, UFS 4.0 ಸ್ಟೋರೇಜು. ಸೊ ಬೆಂಕಿ, ತುಂಬ ಫಾಸ್ಟಾಗಿ ರೀಡ್ ರೈಟ್ ಆಗುತ್ತೆ, ಅಪ್ಲಿಕೇಶನ್ಗಳು ಲೋಡ್ ಆಗುತ್ತೆ.
ಮೋಸ್ಟ್ ಆಫ್ ದ ಜನಕ್ಕೆ ಮ್ಯಾಟ್ರ್ ಆಗಲ್ಲ. ಬಟ್ ಸ್ಟಿಲ್ ಗೇಮರ್ಸ್ಗಳು ನೀವೇನಾದರೂ ಆಗಿದ್ದೀರಾ ಅಂದರೆ ನಂಗೆ ಅನ್ನಿಸ್ತಂಗೆ ಇದು 100% ಮ್ಯಾಟ್ರ್ ಆಗೇ ಆಗುತ್ತೆ. ಇನ್ನು ಪರ್ಫಾರ್ಮೆನ್ಸಿಗೆ ಬಂತು ಅಂತ ಅಂದರೆ ಈ ಸ್ಮಾರ್ಟ್ಫೋನಲ್ಲಿ ಒಂದು ಹೊಸ ಪ್ರೊಸೆಸರ್, ನಂಗೆ ಅನ್ನಿಸ್ತಂಗೆ ಈ ಪ್ರೊಸೆಸರ್ ಹೊಂದಿರುವಂಥ ಮೊಟ್ಟ ಮೊದಲ ಸ್ಮಾರ್ಟ್ಫೋನ್ ಅಂತ ನಮ್ಮ ದೇಶದಲ್ಲಿದು ಸ್ನ್ಯಾಪ್ಡ್ರ್ಯಾಗನ್ 8S Gen 3. ಸೊ ಇದು ಕನ್ಫ್ಯೂಸ್ ಆಗಬೇಡಿ, 8 Gen 3ಗಿಂತ ಕಡಿಮೆ ಪವರ್ನ ಹೊಂದಿರುವಂಥ ಪ್ರೊಸೆಸರ್, 8 Gen 2ಗಿಂತ ಸ್ವಲ್ಪ ಜಾಸ್ತಿ ಪವರ್ ಜಾಸ್ತಿ ಹೊಂದಿರುವಂಥ ಪ್ರೊಸೆಸರ್. ಸೊ 7S Gen 3ಗೆ ಈಕ್ವಲ್ ಅಂತ ಅನ್ಕೋತೀನಿ, ನಂಗೆ ಅನ್ನಿಸ್ತಂಗೆ 7 Gen 3 7S Gen 3ಗೆ ಈಕ್ವಲ್ ಅನ್ಕೋತೀನಿ. ಸುಮಾರು 14 ಲಕ್ಷ ಅಂತದ್ದು ಬೆಂಚ್ ಮಾರ್ಕ್ ರೇಟಿಂಗನ್ನು ಕೊಡುತ್ತೆ. ಈವನ್ 15 ಲಕ್ಷ ಕೊಡ್ಬೋದು ಕೆಲವೊಂದು ಸ್ಮಾರ್ಟ್ಫೋನ್ಗಳಲ್ಲಿ, ಹೆವಿ ಪವರ್ಫುಲ್ ಆಗಿರುವಂಥ ಸ್ಮಾರ್ಟ್ಫೋನು. ಸೊ ಅಫೋರ್ಡಬಲ್ ಆಗಿ ಲಾಂಚ್ ಆಗುವಂಥ ಅಂದರೆ 25-30 ಸಾವಿರ ರೇಂಜಲ್ಲಿ ನಾವು ನಂಗೆ ಅನ್ನಿಸ್ತಂಗೆ ಈ ಒಂದು ಪ್ರೊಸೆಸರ್ನ ನೆಕ್ಸ್ಟ್ ಜಾಸ್ತಿ ನೋಡ್ತೀವಿ ಅಂತ ಕಾಣುತ್ತೆ. ಸಖತ್ ಪವರ್ಫುಲ್ ಆಗಿದೆ. ಸ್ನ್ಯಾಪ್ಡ್ರ್ಯಾಗನ್ ಅವರು ಫ್ಲ್ಯಾಗ್ಶಿಪ್ ಲೆವೆಲ್ನ ಪ್ರೊಸೆಸರ್ನ ಈಗ ಒಂಥರ ಹೈಯರ್ ಮಿಡ್ ಆ್ಯಂಡ್ ರೇಂಜ್ಗೂ ಸಹ ಈ ಪ್ರೊಸೆಸರ್ನ ಮುಖಾಂತರ ತೊಗೊಂಬರ್ತಾ ಇದ್ದಾರೆ. ಸೊ ಇದರಲ್ಲಿ ನಮಗೆ ಅಡ್ರಿನೋ 735 GPU ಸಹ ಸಿಗ್ತದೆ. ಸೊ ಗೇಮಿಂಗ್ ಪರ್ಫಾರ್ಮೆನ್ಸ್ ಕೂಡ ಆ್ಯಕ್ಚುಲಿ ತುಂಬ ಚೆನ್ನಾಗಿರುತ್ತೆ. ನಾವು ಬೆಂಚ್ ಮಾರ್ಕನ್ನು ಚೆಕ್ ಮಾಡಬೇಕಾದ್ರೆ ಬ್ಯಾಟ್ರಿ ಡ್ರೈನ್ ಮತ್ತು ಟೆಂಪ್ರೇಚರ್ ಎಷ್ಟು ವೇರಿ ಆಗುತ್ತೆ ಅದನ್ನು ಕೂಡ ಟೆಸ್ಟ್ ಮಾಡಿದ್ವು. ನಾವು ಫಸ್ಟು ಬ್ಯಾಟ್ರಿ ಡ್ರೈನ್ ಚೆಕ್ ಮಾಡ್ದಂಗೆ ಈ ಬೆಂಚ್ ಮಾರ್ಕ್ ಚೆಕ್ ಮಾಡೋಕ್ಕಿಂತ ಮುಂಚೆ 50% ಇತ್ತು, 49-50% ಮಿಡಲ್ಲು. ಚೆಕ್ ಮಾಡಾದ್ಮೇಲೆ 43%, ತುಂಬ ನಾರ್ಮಲ್ ಆಯಿತಾ. 5.5-6% ಬ್ಯಾಟ್ರಿ ಡ್ರೈನ್ ಆಯಿತು, ತುಂಬ ನಾರ್ಮಲ್ ಇದು. ನಂತರ ಟೆಂಪ್ರೇಚರ್ ವೇರಿಯೇಷನ್ನು ಹೆವಿ ಜಾಸ್ತಿ ಆಯಿತು. ನಾವು ಚೆಕ್ ಮಾಡೋಕ್ಕಿಂತ ಮುಂಚೆ 31 ಡಿಗ್ರಿ ಸೆಲ್ಸಿಯಸ್ ಇತ್ತು. ಚೆಕ್ ಮಾಡೋ ಕೊನೆ ಅಷ್ಟರಲ್ಲಿ, ಆಲ್ಮೋಸ್ಟ್ ಎಂಡ್ ಅಷ್ಟರಲ್ಲಿ 45 ಡಿಗ್ರಿ ಸೆಲ್ಸಿಯಸ್, ಲಿಟ್ರಲಿ 14% ವೇರಿ ಆಗಿದೆ. ನಂಗನ್ನಿಸ್ತಂಗೆ ಈ ಟೆಂಪ್ರೇಚರ್ ಓವರ್ ಹೀಟಿಂಗ್ ಅಂತೂ ಅಲ್ಲ ಆಯಿತಾ. ಈ ಡೆಸಿಪೇಷನ್ ತುಂಬ ಚೆನ್ನಾಗಾಗ್ತಿದೆ, ಒಂದು ಒಳ್ಳೆಯ ವಿಷಯ. ಬಿಸಿಲು ಇರೋ ಟೈಮಲ್ಲಿ ನೀವು ಕ್ಯಾಮ್ರಾ ಇಟ್ಕೊಂಡು 4K ವಿಡಿಯೋ ಶೂಟ್ ಮಾಡ್ತಾಯಿದ್ದೀರ ಅಥವಾ ಹೆವಿ ಪರ್ಫಾರ್ಮೆನ್ಸ್ ಟಾಸ್ಕನ್ನು ಮಾಡ್ತಿದ್ದೀರ ಅಂದರೆ ಹೆವಿ ಹೀಟ್ ಆಗೋ ಚಾನ್ಸ್ ಇರುತ್ತೆ. ಬ್ಯಾಕ್ ಕವರ್ ಹಾಕೊಂಡ್ರೆ ನಂಗೆ ಅನಿಸ್ತದೆ ನಿಮಗೆ ಗೊತ್ತಾಗದೇ ಇರ್ಬೋದು. ಒಟ್ಟಿಗೆ ಫೋನು ಈ ಕ್ಯಾಮ್ರಾ ಹತ್ರ ಇಲ್ಲಿ ಸ್ವಲ್ಪ ಹೀಟ್ ಆಗುತ್ತೆ, ಇಲ್ಲೇ ಈ ಜಾಗದಲ್ಲಿ ಸ್ವಲ್ಪ ಹೀಟ್ ಆಗುತ್ತೆ ಆಯಿತಾ. ಸೊ ಇದು ನಾರ್ಮಲ್, 45 ಡಿಗ್ರಿ ತುಂಬ ಏನು ಜಾಸ್ತಿ ಅಲ್ಲ. 49-50 ಡಿಗ್ರಿ ಸೆಲ್ಸಿಯಸ್ ಹೀಟ್ ಆಗುವಂಥ ಫೋನ್ಗಳು ಸಹ ಇದ್ದಾವೆ. ಇನ್ನು ಗೇಮಿಂಗ್ ಎಕ್ಸ್ಪೀರಿಯನ್ಸ್ ಬಗ್ಗೆ ಮಾತನಾಡಬೇಕು ಅಂತ ಅಂದರೆ ನಾನು BGMI ಆಡಿದೆ ಇದರಲ್ಲಿ. ಸೊ ಇದರಲ್ಲಿ ನೀವು ಸ್ಮೂತ್ ಪ್ಲಸ್ ಎಕ್ಸ್ಟ್ರೀಮ್ ಗ್ರಾಫಿಕ್ ತನಕ ಆಡ್ಬೋದು. ಎಕ್ಸ್ಟ್ರೀಮ್ ಪ್ಲಸ್ ಸದ್ಯಕ್ಕೆ ಸಪೋರ್ಟ್ ಇಲ್ಲ. ಎಕ್ಸ್ಟ್ರೀಮ್ ಪ್ಲಸ್ ಅಂತ ಅಂದರೆ ನಿಮಗೆ 90 FPS ಸಪೋರ್ಟ್ ಎಲ್ಲ ಸಿಗುತ್ತೆ ಅದರಲ್ಲಿ. ಸೊ ಅದು ಸದ್ಯಕ್ಕಿಲ್ಲ. ನಮಗಿದರಲ್ಲಿ ಅಲ್ಟ್ರಾ HDR ಪ್ಲಸ್ ಅಲ್ಟ್ರಾ ಗ್ರಾಫಿಕ್ಸ್ ಸಹ ಇದೆ. ಹೌದು, ಈ ಒಂದು ಪ್ರೊಸೆಸರ್ಗೆ ಎಲ್ಲ ಗೇಮ್ಗಳನ್ನು ಕೂಡ ತುಂಬ ಸ್ಮೂತಾಗಿ ಹ್ಯಾಂಡಲ್ ಮಾಡಬಲ್ಲ ಅಂತ ಕೆಪಬಿಲಿಟಿ ಇದೆ. ಆದರೆ ಕೆಲವೊಂದು ಟೈಮು ಸ್ವಲ್ಪ ಲ್ಯಾಗಿ ಫೀಲ್ ಕೊಡಬಹುದು. ಏನಕ್ಕೆ ಅಂತಂದರೆ ಆ ಗೇಮ್ ಈ ಒಂದು ಹಾರ್ಡ್ವೇರ್ಗೆ ಅಥವಾ ಈ ಒಂದು ಫೋನಿಗೆ ಸರಿಯಾಗಿ ಆಪ್ಟಿಮೈಸ್ ಆಗದೇ ಇರಬಹುದು. ಫ್ಯೂಚರ್ ಅಪ್ಡೇಟ್ಗಳದು ಸರಿಯಾದರೂ ಆಗ್ಬೋದು. ಸದ್ಯಕ್ಕೆ ಎನಿಮಿ ಬಂದಾಗ ಕೆಲವೊಂದು ಕಡೆ ಫ್ರೇಮ್ ಡ್ರಾಪ್ ಫೀಲ್ ಆಗ್ಬೋದು. ಹಂಗಂತ ಇದರಲ್ಲಿರುವಂಥ ಪ್ರೊಸೆಸರ್ ಚೆನ್ನಾಗಿಲ್ಲ ಅಂತ ಅಲ್ಲ, ಅದು ಆಪ್ಟಿಮೈಸೇಷನ್ ಇಶ್ಯೂ ಇರ್ಬೋದು ಆಯಿತಾ. ಸೊ ಒಟ್ಟಿಗೆ ಪ್ರೊಸೆಸರ್ ಹೆವಿ ಪವರ್ಫುಲ್ ಆಗಿದೆ. ಯಾವ ಗೇಮನ್ನು ಬೇಕಾದ್ರೂ ತುಂಬ ಸ್ಮೂತಾಗಿ ಹ್ಯಾಂಡಲ್ ಮಾಡುತ್ತೆ. ಎಲ್ಲ ಅಪ್ಲಿಕೇಶನ್ಗಳು ಕೂಡ ತುಂಬ ಸ್ಮೂತಾಗಿ ಹ್ಯಾಂಡಲ್ ಮಾಡುತ್ತೆ. ತಲೆನೇ ಕೆಡಿಸ್ಕೊಂಬೇಡಿ. ಪ್ರೈಸ್ ರೇಂಜಿಗೆ ಬೆಂಕಿ ಪ್ರೊಸೆಸರ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಓವರಾಲ್ ಈ ಒಂದು ಪ್ರೊಸೆಸರ್ ನನಗೆ ಹೆವಿ ಇಂಪ್ರೆಸ್ ಮಾಡ್ತು, ಒಳ್ಳೆ ಪ್ರೊಸೆಸರ್. ಇನ್ನು ಈ ಫೋನ್ನ ಕ್ಯಾಮ್ರಾ ಬಗ್ಗೆ ಮಾತನಾಡಬೇಕು ಅಂತ ಅಂದರೆ ಈ ಸ್ಮಾರ್ಟ್ಫೋನಲ್ಲಿ ರೇರಲ್ಲಿ 2 ಕ್ಯಾಮ್ರಾ ಇದೆ. ಅದರಲ್ಲಿ ಮೈನ್ ಸೆನ್ಸರ್ ಬಂದ್ಬಿಟ್ಟು 50 MP f1.6 ಅಪರ್ಚರ್ನ ಹೊಂದಿರುವಂಥ ಆಪ್ಟಿಕಲ್ ಇಮೇಜ್ ಸ್ಟೆಬಿಲೈಸೇಷನ್ ಹೊಂದಿರುವಂಥ ಸೆನ್ಸಾರು. ಇದು ಸೋನಿ ಸೆನ್ಸಾರ್ ಆಯಿತಾ. ಇದರಲ್ಲಿ EIS ಸಹ ಇರುವಂಥದ್ದು. ಇದು ತೆಗೆಯುವಂಥ ಫೋಟೋ ಓಕೆ ಅಂತೀನಿ, ಪರವಾಗಿಲ್ಲ, ಬೆಸ್ಟ್ ಅಂತ ಅನ್ನಲ್ಲ. ಇದಕ್ಕಿಂತ ಚೆನ್ನಾಗಿರುವಂಥ ಫೋಟೋ ತೆಗೆಯುವಂಥ ಫೋನು ಇದೇ ಪ್ರೈಸ್ ರೇಂಜಿಗೆ ಸಿಗುತ್ತೆ. ಫಾರ್ ಎಕ್ಸಾಂಪಲ್ ಮೋಟೋ G30 ಫ್ಯೂಷನ್ ಅನ್ಕೋತೀನಿ, ಅಲ್ಲ G30 ಫ್ಯೂಷನ್ಗಿಂತ ಪ್ರೋನೇ ಈ ರೇಂಜಿಗೆ ಸಿಕ್ಬಿಡುತ್ತೆ. ಫ್ಯೂಷನ್ ಇನ್ನೂ ಕಡಿಮೆ ಆಗಿಬಿಡುತ್ತೆ. ಸೊ ಈ ಪ್ರೈಸ್ ರೇಂಜಿಗೆ ಕ್ಯಾಮ್ರಾ ಓಕೆ ಅಂತೀನಿ, ಬೆಸ್ಟ್ ಅಂತ ಅನ್ನಲ್ಲ, ಚೆನ್ನಾಗಿ ತೆಗೆಯುತ್ತೆ. ನಂಗನ್ನಿಸ್ತಂಗೆ ಈ ಒಂದು ಸ್ಮಾರ್ಟ್ಫೋನ್ ಮೇಜರ್ಲಿ ಗೇಮರ್ಸ್ಗಳಿಗೆ ತಲ್ಲಿಡ್ಕೊಂಡು, ಅಂದರೆ ಪರ್ಫಾರ್ಮೆನ್ಸ್ ಓರಿಯೆಂಟೇಷನ್ ಕೆಲಸವನ್ನು ಮಾಡುವಂಥವ್ರನ್ನ ತಲ್ಲಿಡ್ಕೊಂಡು ಬಿಲ್ಡ್ ಮಾಡಿರುವಂಥ ಫೋನು. ಅದ್ರ ಜೊತೆಗೆ ಒಂದು ಡೀಸೆಂಟ್ ಕ್ಯಾಮ್ರಾ ಸಿಗ್ತಾ ಇದೆ ಅಂತ ನನಗೆ ಅನಿಸುತ್ತೆ. ಲೋ ಲೈಟಲ್ಲೂ ಪರವಾಗಿಲ್ಲ, f1.4 ಅಪರ್ಚರ್ ಹೊಂದಿರೋದ್ರಿಂದ ಲೋ ಲೈಟಲ್ಲೂ ಕೂಡ ಒಂದು ಒಳ್ಳೆ ಲಾಂಗ್ ಎಕ್ಸ್ಪೋಜರ್ ಶಾಟ್ ತೆಗೆಯುತ್ತೆ. ಆದರೆ ಕ್ಲಾರಿಟಿ ದ ಬೆಸ್ಟ್ ಅಂತನಲ್ಲ, ಓಕೆ ಚೆನ್ನಾಗಿದೆ, ಅವಶ್ಯಕತೆ ಇರೋ ಟೈಮಲ್ಲಿ ಫೋಟೋ ತೆಗಿಯೋಕ್ಕೆ ಚೆನ್ನಾಗಿದೆ, ಬೆಸ್ಟ್ ಅಂತ ಅನ್ನಲ್ಲ ನಾನು ಆಯಿತಾ, ಬೆಸ್ಟ್ ಅಂತ ಅನ್ನಲ್ಲ. ಇದರ ಜೊತೆಗೆ ಇನ್ನೊಂದು 8 MP ಅಲ್ಟ್ರಾ ವೈಡ್ ಆ್ಯಂಗಲ್ ಲೆನ್ಸ್ ಇದೆ. ಒಂದು ಲೆವೆಲಿಗೆ ವೈಡ್ ಆಗಿದೆ, ಕ್ಲಾರಿಟಿ ಓಕೆ ಅಂತೀನಿ. ಅಟ್ಲೀಸ್ಟ್ 13 MP ವೈಡ್ ಆ್ಯಂಗಲ್ ಲೆನ್ಸ್ ಕೊಡಬೇಕಾಗಿತ್ತು. ಆ ಸ್ಯಾಂಪಲ್ನು ತೋರಿಸ್ತಾ ಇದ್ದೀನಿ. ಇನ್ನು ಫ್ರಂಟ್ ಕ್ಯಾಮ್ರಾಗೆ ಬಂತು ಅಂತ ಅಂದರೆ 20 MP ಫ್ರಂಟ್ ಕ್ಯಾಮ್ರಾ ತುಂಬ ವೈಡ್ ಆಗಿದೆ, ಕ್ಲಾರಿಟಿ ಪರವಾಗಿಲ್ಲ ಅಂತೀನಿ. ಒಂದು ಲೆವೆಲಿಗೆ ಚೆನ್ನಾಗಿ ಕಾಣೋ ರೀತಿ ಬ್ಯೂಟಿಫೈ ಮಾಡಿ ಫೋಟೋಸನ್ನು
ತೆಗೆಯುತ್ತೆ. ನಿಮ್ಮಲ್ಲಿ ಕೆಲವು ಜನಕ್ಕೆ ಅದಿಷ್ಟ ಆಗ್ಬೋದು. ಇನ್ನು ವಿಡಿಯೋಗ್ರಫಿಗೆ ಬಂತು ಅಂತ ಅಂದರೆ ರೇರ್ ಕ್ಯಾಮ್ರಾ 4K 60 FPS ವಿಡಿಯೋ ರೆಕಾರ್ಡ್ ಮಾಡಿದ್ರೆ, ಫ್ರಂಟ್ ಕ್ಯಾಮ್ರಾ ಫುಲ್ HD 60 FPS ವಿಡಿಯೋ ರೆಕಾರ್ಡ್ ಮಾಡುತ್ತೆ. ವಿಡಿಯೋ ಕ್ಲಾರಿಟಿ ಪರವಾಗಿಲ್ಲ ಅಂತೀನಿ. ಓವರ್ ಆಲ್ ಕ್ಯಾಮ್ರಾ ಆವ್ರೇಜ್, ಈ ಪ್ರೈಸ್ ರೇಂಜಿಗೆ ಓಕೆ ಅಂತೀನಿ, ಬೆಸ್ಟ್ ಅನ್ನಲ್ಲ, ಓಕೆ ಅಂತೀನಿ. ಇನ್ನು ಸೆಕ್ಯೂರಿಟಿ ಬಗ್ಗೆ ಮಾತನಾಡಬೇಕು ಅಂತ ಅಂದರೆ ಈ ಸ್ಮಾರ್ಟ್ಫೋನಲ್ಲಿ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸೆನ್ಸಾರ್ ಇದೆ ಮತ್ತು ಫೇಸ್ ಅನ್ಲಾಕ್ ಸಹ ಇರುವಂಥದ್ದು. ಎರಡು ಕೂಡ ತುಂಬ ಫಾಸ್ಟಾಗಿ ಅನ್ಲಾಕನ್ನು ಮಾಡುತ್ತೆ ಮತ್ತು ವೈಡ್ L1 ಸೆಕ್ಯೂರಿಟಿ ಸಹ ನಮಗೆ ಒಂದು ಸ್ಮಾರ್ಟ್ಫೋನಲ್ಲಿ ಸಿಗ್ತಾರೆ. ಸೊ 4K ಕಂಟೆಂಟನ್ನು ನೀವು ಫುಲ್ HD ಕಂಟೆಂಟನ್ನು ನೀವು ಪ್ರೈಮ್ ನೆಟ್ಫ್ಲಿಕ್ಸಲ್ಲಿ ಪ್ಲೇ ಮಾಡ್ಕೊಬೋದು. ಇನ್ನು ಬ್ಯಾಟ್ರಿ ಬಗ್ಗೆ ಮಾತನಾಡಬೇಕು ಅಂದರೆ ಈ ಫೋನಲ್ಲಿ ಸ್ಟ್ಯಾಂಡರ್ಡ್ 5000 mAh ಕೆಪಾಸಿಟಿ ಬ್ಯಾಟ್ರಿ ಇದೆ. ಬಾಕ್ಸ್ ಒಳಗೆ 120 ವ್ಯಾಟ್ನ ಚಾರ್ಜರ್ ಕೊಟ್ಟಿದ್ದಾರೆ. ಆದರೆ ಈ ಒಂದು ಸ್ಮಾರ್ಟ್ಫೋನು 90 ವ್ಯಾಟಲ್ಲಿ ಚಾರ್ಜ್ ಆಗುತ್ತೆ. ಅದಕ್ಕಿಂತ ಜಾಸ್ತಿ ಪವರಿಂದು ಚಾರ್ಜರ್ನ ಕೊಟ್ಟಿದ್ದಾರೆ. ಒಂದು ಒಳ್ಳೆ ವಿಷಯ, ತುಂಬ ಫಾಸ್ಟಾಗಿ ಚಾರ್ಜ್ ಆಗುತ್ತೆ. ಇನ್ನು OSಗೆ ಬಂತು ಅಂತ ಅಂದರೆ ಇದರಲ್ಲಿ ನಮಗೆ ಆ್ಯಂಡ್ರಾಯ್ಡ್ 14 ಬೇಸ್ ಮೇಲೆ ರನ್ ಆಗ್ತಿರುವಂಥ ಹೈಪರ್ OS, ಶಾಮಿ ಅವ್ರದ್ದು, ಪೋಕೋದವ್ರದ್ದು ಹೊಸ OS ಹೈಪರ್ OS ಅಂತ. ಇದು ಏನು ನನಗೆ ಅಂಥ ಹೆವಿ ಡಿಫ್ರೆನ್ಸ್ ಅಂತ ಅನ್ನಿಸ್ಲಿಲ್ಲ. ಮುಂಚೆ ಹೆಂಗಿತ್ತು ಹಂಗಿದೆ. ಈ ಲೋಗೋಸ್ ನನಗೆ ಅಷ್ಟೊಂದು ಇಷ್ಟ ಆಗಲ್ಲ, ಆಯಿತಾ. ಪರವಾಗಿಲ್ಲ, OS ಈಗೊಂದು ಸ್ವಲ್ಪ ಸ್ಮೂತಾಗಿದೆ, ಆಪ್ಟಿಮೈಸೇಷನ್ ಚೆನ್ನಾಗಿ ಮಾಡಿದ್ದಾರೆ. ಮುಂಚೆಗಿಂತ ಸ್ವಲ್ಪ ಬೆಟರ್ ಅಂತ ಅನಿಸುತ್ತೆ. ಕೆಲವೊಂದು ಬೇಡದಿರೋಂಥ ಅಪ್ಲಿಕೇಶನ್ ಎಲ್ಲ ಇದೆ, ಅದನ್ನು ಅನ್ಇನ್ಸ್ಟಾಲ್ ಮಾಡ್ಕೊಬೋದು. ಹೆವಿ ಇದೆ ಒಟ್ಟಿಗೆ ಬೇರೆದಿರೋಂಥ ಅಪ್ಲಿಕೇಶನ್ಗಳು. ಪೋಕೋದವರು ಸಾಫ್ಟ್ವೇರ್ ಅಪ್ಡೇಟ್ ಮೋಸ್ಟ್ಲಿ ಒಂದು 2 ವರ್ಷ ಕೊಡ್ಬೋದು, 2-3 ವರ್ಷ ಕೊಡ್ಬೋದು ಅಂತ ಕಾಣುತ್ತಿದ್ದು. ಒಂದು ಲೆವೆಲಿಗೆ ಪ್ರೀಮಿಯಂ ಫೋನ್ ಆಗಿರೋದ್ರಿಂದ ಒಂದು 4 ವರ್ಷ ಸೆಕ್ಯೂರಿಟಿ ಪ್ಯಾಚು, ಒಂದು 3 ಆ್ಯಂಡ್ರಾಯ್ಡ್ ವರ್ಷನ್ ಕೊಡ್ಬೋದು ಅಂತ ಕಾಣುತ್ತೆ. ಕನ್ಫರ್ಮ್ ಮಾಡಿಲ್ಲ, ಸೊ ಕಾದ್ ನೋಡೋಣ. ಯೂಶ್ವಲಿ ಇದು ಕೊಡ್ತಾರೆ, ಈ ಸೀರೀಸ್ ಆಗಿರೋದ್ರಿಂದ ಒಂದು 2-3 ವರ್ಷ ಅಂತೂ ಕೊಡಬಹುದು. ಇನ್ನು ಕನೆಕ್ಟಿವಿಟಿ ಬಗ್ಗೆ ಮಾತನಾಡಬೇಕು ಅಂತ ಅಂದರೆ ಈ ಸ್ಮಾರ್ಟ್ಫೋನಲ್ಲಿ ವೈಫೈ 6 ಸಪೋರ್ಟ್ ಇದೆ, ಬೆಂಕಿ ವಿಷಯ. ಬ್ಲೂಟೂತ್ 5.4 ಸಿಗ್ತಾ ಇರುವಂಥದ್ದು, 15 5G ಬ್ಯಾಂಡ್ಗಳು ಸಿಗ್ತಾ ಇದೆ. NFC ಸಹ ಇದೆ, ಕ್ಯಾರಿಯರ್ ಅಗ್ರಿಗೇಷನ್ ಸಹ ನಮಗೆ ಇದರಲ್ಲಿ ಸಿಗ್ತಾ ಇರುವಂಥದ್ದು. ಇನ್ನು ಸ್ಪೀಕರಿಗೆ ಬಂತು ಅಂತ ಅಂದರೆ ಸ್ಟೀರಿಯೋ ಸ್ಪೀಕರು, ಡಾಲ್ಬಿ ಅಟ್ಮಾಸ್ ಕೂಡ ಸಪೋರ್ಟ್ ಆಗಿದೆ. ಸ್ಪೀಕರ್ನ ಕ್ಲಾರಿಟಿ ಕೂಡ ತುಂಬ ಚೆನ್ನಾಗಿದೆ, ಆ್ಯಕ್ಚುಲಿ ಇಷ್ಟ ಆಯಿತು. ಅದನ್ನು ಬಿಟ್ಟರೆ ಆಲ್ಮೋಸ್ಟ್ ಎಲ್ಲ ಅವಶ್ಯಕತೆ ಇರುವಂಥ ಸೆನ್ಸಾರ್ಸನ್ನು ಈ ಒಂದು ಫೋನಲ್ಲಿ ಹಾಕಿದ್ದಾರೆ. ನೀವಾಗಾದರೆ ಕೇಳ್ಬೋದು, ಈ ಒಂದು ಸ್ಮಾರ್ಟ್ಫೋನ್ನ ಒಂದು 30,000 ರೂಪಾಯಿಗೆ ಲಾಂಚ್ ಆದರೆ ಪರ್ಚೇಸ್ ಮಾಡ್ಬೋದಾ ಅಂತ. ನನಗನ್ನಿಸ್ದಂಗೆ ಪರ್ಫಾರ್ಮೆನ್ಸ್ ವೈಸು ಈ ಪ್ರೈಸ್ ರೇಂಜ್ಗೆ ಒನ್ ಆಫ್ ದ ಬೆಸ್ಟ್ ಸ್ಮಾರ್ಟ್ಫೋನ್ ಆಗಬಹುದು. ಸುಮಾರು 14-15 ಲಕ್ಷ ಅಂಥದ್ದು ಬೆಂಚ್ ಮಾರ್ಕ್ ಸ್ಕೋರ್ ಅಂತ ಅಂದರೆ ಫ್ಲ್ಯಾಗ್ಶಿಪ್ ಲೆವೆಲ್ ಫೋನೇ. ನಿಮಗೆ ಗೊತ್ತಿಲ್ಲ ಎಷ್ಟಕ್ಕೆ ಲಾಂಚ್ ಆಗುತ್ತೆ ಅಂತ. ಐ ಹೋಪ್ ಇನ್ನೂ ಕಡಿಮೆಗೆ ಲಾಂಚ್ ಆಗುತ್ತೆ ಅಂತ. ನೀವು ಸ್ವಲ್ಪ ವೆಯ್ಟ್ ಮಾಡಿದ್ರೆ ಇನ್ನೊಂದು ಸ್ವಲ್ಪ ದಿನ ಆದಮೇಲೆ ಸೇಲ್ ಗೀಲ್ ಟೈಮಲ್ಲಿ ಈ ಫೋನ್ ಇನ್ನೂ ಕಡಿಮೆ ಆದರೂ ಆಗ್ಬೋದು. ಒಂದು 25,000ಕ್ಕೆ ಬಂದರೂ ಬರ್ಬೋದು, ಹೇಳೋದಕ್ಕಾಗಲ್ಲ. ಇನ್ನೂ ಕಡಿಮೆಗೆ ಲಾಂಚ್ ಆದರೂ ಆಗ್ಬೋದು, ಗೊತ್ತಿಲ್ಲ. ಸೊ ಆ ಟೈಮಲ್ಲಿ ನೀವೇನಾದರೂ ಈ ಫೋನ್ ತೊಗೊಂಬಿಟ್ರೆ, ನೆಕ್ಸ್ಟು ಬಿಗ್ ಬಿಲಿಯನ್ ಡೇ ಶುರುವಾಗುತ್ತಲ್ವ, ಆ ಟೈಮಲ್ಲಿ ಏನಾದರೂ ನೀವು ತೊಗೊಂಬಿಟ್ರೆ ಇನ್ನೂ ಕಡಿಮೆಗೆ, ವ್ಯಾಲ್ಯೂ ಫಾರ್ ಮನಿ ಅಂತೀನಿ. ಈಗಲೂ ಕೂಡ ವ್ಯಾಲ್ಯೂ ಫಾರ್ ಮನಿನೇ. ಈ ಪ್ರೈಸ್ ರೇಂಜಿಗೆ ಈ ಕ್ಯಾಮ್ರಾ, ಈ ಪ್ಲಾಸ್ಟಿಕ್ ಬ್ಯಾಗ್ ಕೊಟ್ಟಿದ್ದಾರೆ ಅನ್ನೋದೊಂದು ಬಿಟ್ಟರೆ ನನಗೆ ಉಳಿದಿದ್ದೆಲ್ಲ ಟಾಪ್ ನಾಚ್ ಸ್ಪೆಸಿಫಿಕೇಷನ್. ಹೇಳ್ಕೊಂಡು ಹೋಗ್ತೀನಿ ನೋಡಿ. ಗ್ಲಾಸ್ ಬ್ಯಾಗ್ ಕೊಟ್ಟಿದ್ರೆ ಚೆನ್ನಾಗಿರ್ತಿತ್ತು. ಡಿಸ್ಪ್ಲೇ ಬೆಂಕಿ ಇದೆ, ರ್ಯಾಮು ಸ್ಟೋರೇಜ್ ಬೆಂಕಿ ಇದೆ, ಪ್ರೊಸೆಸರ್ ಬೆಂಕಿ ಇದೆ, ಕ್ಯಾಮ್ರಾ ಓಕೆ, ಸೆಕ್ಯೂರಿಟಿ ಪರವಾಗಿಲ್ಲ ಅಂತೀನಿ ಇನ್ ಡಿಸ್ಪ್ಲೇ. ಅದನ್ನು ಬಿಟ್ಟರೆ ನೋಡಿ, ಬ್ಯಾಟ್ರಿ ಚೆನ್ನಾಗಿದೆ, ಚಾರ್ಜರ್ ಫಾಸ್ಟ್ ಕೊಟ್ಟಿದ್ದಾರೆ. ಸೊ ಜನಗಳಿಗೆ ಇದರಲ್ಲಿ ನಿಮ್ಗೆ ಯಾವ್ದು ಮ್ಯಾಟ್ರ್ ಆಗುತ್ತೆ, ಕ್ಯಾಮ್ರಾ ನಿಮಗೆ ಅಷ್ಟೊಂದು ಇದಿಲ್ಲ ಅಂದರೆ ನೋಡ್ರಪ್ಪ, ಆರಾಮಾಗಿ ಒಂದು ಆಪ್ಷನಾಗಿ ಇಟ್ಕೋಬೋದು. ಈ ಪ್ರೈಸ್ ರೇಂಜ್ಗೆ ವ್ಯಾಲ್ಯೂ ಫಾರ್ ಮನಿ ಫೋನೇ ಸದ್ಯಕ್ಕೆ. ಇನ್ನೂ ಸ್ವಲ್ಪ ವೆಯ್ಟ್ ಮಾಡಿ, ಇನ್ನೂ ಕಡಿಮೆ ಆಗುತ್ತೆ, ಆ ಟೈಮಲ್ಲಿ ತೊಗೊಳೋರ್ಬೇಕಾದ್ರೆ ತೊಗೋಬೋದು. ಇದು ನನ್ನ ಒಪಿನಿಯನ್, ಹಾನೆಸ್ಟ್ ಒಪಿನಿಯನ್. ನಿಮಗೆ ಈ ಒಂದು ಸ್ಮಾರ್ಟ್ಫೋನ್ ಬಗ್ಗೆ ಏನಿಸ್ತು ಕಾಮೆಂಟ್ ಮಾಡಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ವಿಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮುಂದಿನ ವಿಡಿಯೋದಲ್ಲಿ.